ಸೊ ಗೈಸ್, ಇದು ಬಂದು DJI Osmo Action 6. ನಾವು ತಗೊಂಡಿರೋದು ಬಂದು ಅಡ್ವೆಂಚರ್ ಕಾಂಬೋ. ಇದರಲ್ಲಿ ಏನಪ್ಪ ಅಂದರೆ ಈ 1.5 ಮೀಟರ್ದು ಎಕ್ಸ್ಟೆನ್ಷನ್ ರಾಡ್ ಕೊಡ್ತಾರೆ. ಅದ್ರ ಜೊತೆಗೆ 3 ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ಜೊತೆಗೆ ಬ್ಯಾಟ್ರಿ ಕೇಸು, ಮಲ್ಟಿಫಂಕ್ಷನ್ ಬ್ಯಾಟ್ರಿ ಕೇಸು. ಆ ಕೇಸಲ್ಲಿ ಏನು ಪ್ಲಸ್ ಪಾಯಿಂಟು ಅಂದರೆ ಆ ಕೇಸ್ನ ನಾವು ಪವರ್ ಬ್ಯಾಂಕ್ ಥರ ಕೂಡ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ ಬಿಗ್ಗೆಸ್ಟ್ ಸೆನ್ಸರ್ ಕೂಡ ಇರೋದು. ಸೊ 1/1.1. ಸೊ ಗೈಸ್, ಈ ಸ್ಕ್ವೇರ್ ಸೆನ್ಸರ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸ್ಕ್ವೇರ್ ಶೇಪಲ್ಲಿ ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಅದನ್ನು ನೀವು ಪೋಸ್ಟ್ ಪ್ರೊಡಕ್ಷನಲ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಎರಡು ಥರನೂ ಎಡಿಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ಈ ಯೂಟ್ಯೂಬ್ ವೀಡಿಯೋಗೆ ಸಪ್ರೇಟಾಗಿ ಮಾಡಬೇಕು ಆ್ಯಂಡ್ ರೀಲ್ಸ್ಗೆ ಸಪ್ರೇಟಾಗಿ ಮಾಡಬೇಕು ಅನ್ನೋದಿರಲ್ಲ. ಸೊ ಅದರಲ್ಲೇ ಮಾಡ್ಕೊಬೋದು ನೀವು. ಆ್ಯಂಡ್ ಇದರಲ್ಲಿ ವೇರಿಯಬಲ್ ಅಪಾರ್ಚರ್ ಕೊಟ್ಟಾರೆ. ಸೊ ನನಗನ್ಸಿರೋ ಪ್ರಕಾರ ಇದೆ ಅನಿಸುತ್ತೆ ಫಸ್ಟು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಈ ಥರ ವೇರಿಯಬಲ್ ಅಪಾರ್ಚರ್ ಕೊಟ್ಟಿರೋದು. ಅದನ್ನು 2 ಇಂದ 4.5 ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಇದನ್ನು ಕೋಲ್ಡ್ ರೆಸಿಸ್ಟೆಂಟ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ 4 ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಒಂದು ಬ್ಯಾಟ್ರಿಲಿ 4 ಅವರ್ಸು. ಸೊ ಈಗ ಟೋಟಲ್ ಇದ್ರಲ್ಲಿ 3 ಬ್ಯಾಟ್ರಿ ಇರುತ್ತೆ ಅಂದರೆ 12 ಅವರ್ಸ್ ಇದನ್ನು ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಪ್ಲಸ್ ಪಾಯಿಂಟ್ ಏನಂದರೆ ಗಾಯ್ಸ್, DJIಗೆ ನಾವು ಬೇರೆ ಈ Insta360 ಆ್ಯಂಡ್ ಇನ್ಸ್ಟಾ ಆ್ಯಂಡ್ ಇನ್ನೊಂದು ಯಾವುದಾದ್ರು ಗೋಪ್ರೋಗೆ ಹೋಗಿದ್ರೆ DJIಗೆ ಏನಕ್ಕೆ ಹೋಗಿರೋದು ಅಂದರೆ ಇವರೊಂದು ಒಳ್ಳೆ ಈಕೋ ಸಿಸ್ಟಮ್ ಬಿಲ್ಡ್ ಮಾಡಿದ್ದಾರೆ. ಹೆಂಗೆ ಅಂದರೆ ಇವಾಗ ಇದ್ರದ್ದು ಮೈಕು ಎಲ್ಲ ನೀವು ಇದಕ್ಕೆ ಮೈಕ್ನ ಇದಕ್ಕೆ ನೀವು ರಿಸೀವರ್ ಇಲ್ದಂಗೆ ಡೈರೆಕ್ಟಾಗಿ ನೀವು ಕನೆಕ್ಟ್ ಮಾಡ್ಬೋದು. ಅವೆಲ್ಲ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಆ ಆಪ್ಷನ್ ಇದೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಹೋಗಬೇಕು ಅಂದರೆ ಇದರಲ್ಲಿ ಇನ್ಬಿಲ್ಟ್ 50 GB ಇನ್ಬಿಲ್ಟ್ ಸ್ಟೋರೇಜ್ ಐತೆ. ಸೊ ಇನ್ ಕೇಸ್ ನಾವೇನಾದರೂ ಇದ್ರದ್ದು SD ಕಾರ್ಡ್ ಮರ್ತೋದ್ವಿ, ಇಲ್ಲ SD ಕಾರ್ಡ್ ಫುಲ್ ಆಗೈತೆ ಅಂದ್ರೂ ಇದರಲ್ಲಿ 50 GB ಇನ್ಬಿಲ್ಟ್ ಇರೋದ್ರಿಂದ ಸೊ ಅದರಲ್ಲೂ ನಾವು ರೆಕಾರ್ಡಿಂಗ್ ಮಾಡ್ಕೊಬೋದು. ಆ್ಯಂಡ್ 20mm ವಾಟರ್ ಪ್ರೂಫ್ ಅಂತ ಇವರು ಕ್ಲೈಮ್ ಮಾಡೋರೆ. ಸೊ ವಾಟರ್ ಪ್ರೂಫ್ದೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಬರ್ರಿ ಅನ್ಬಾಕ್ಸಿಂಗ್ಗೆ ಮಾಡೋಣ. ಸೊ ಈಗ ಬರುತ್ತೆ ಬಾಕ್ಸು. ಆ್ಯಂಡ್ ಇದು ನಿಂಗೆ ಓಪನ್ ಮಾಡಿದ್ರೆ ಇದ್ರ ಒಳಗಡೆ 2 ಕಂಪಾರ್ಟ್ಮೆಂಟ್ ಥರ ಇರುತ್ತೆ. ಒಂದು ನಮ್ಮ ಕ್ಯಾಮ್ರಾ ಸೈಡಲ್ಲಿ ಇಡೋಣ, ಆ್ಯಂಡ್ ಇನ್ನೊಂದು ಬಂದು ಆ್ಯಕ್ಸಸರೀಸು. ಆ್ಯಂಡ್ ಇದ್ರ ಒಳಗಡೆ 1.5mm ಎಕ್ಸ್ಟೆನ್ಷನ್ ರಾಡ್ ಕೊಟ್ಟಿದ್ದಾರೆ. ಇದನ್ನಂತೂ ನಾವು ಓಪನೇ ಮಾಡಿಲ್ಲ, ಬೇರೆದೆಲ್ಲ ಓಪನ್ ಮಾಡಿ ಆಲ್ರೆಡಿ ಚೆಕ್ ಮಾಡಿಬಿಟ್ಟಿದ್ದೀವಿ. ಇದನ್ನು ಫಸ್ಟ್ ಟೈಮ್ ವಿಡಿಯೋದಲ್ಲೇ ಓಪನ್ ಮಾಡ್ತಾ ಇರೋದು. ಆ್ಯಂಡ್ ಆಹಾ, ಒಳ್ಳೆ ಗೇಜ್ ಇದೆ ಅಂತಲೇ ಹೇಳ್ಬೋದಲ್ಲ ಗೈಸ್. ಇದು ಸ್ಟಿಕ್ಕರು ಬಿಡಿ, ತೆಗೆದ್ಬಿಡೋಣ. ಇಲ್ಲಿ ನೋಡ್ರಿ, ಸೊ ಒಳ್ಳೆ ಕ್ವಾಲಿಟಿ ಇದೆ ಅಂತಲೂ ಅನ್ಬೋದು. ಆ್ಯಂಡ್ ಈ ಗ್ರಿಪ್ ಕೂಡ ನಿಮಗೆ ವಿಡಿಯೋಲಿ ಕಾಣಿಸ್ತದೆ ಏನೋ ಗೊತ್ತಿಲ್ಲ, ಬಟ್ ಆ ಹಿಡಿಯೋಕ್ಕಂತೂ ಗ್ರಿಪ್ ತುಂಬ ಮಸ್ತಾಗಿದೆ. ಗೇಜು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದು. ಆ್ಯಂಡ್ ನೆಕ್ಸ್ಟ್ ಹೋಗೋದಾದರೆ ನಮ್ಮ ಆಕ್ಸೆಸರೀಸ್ ಎಲ್ಲ ಓಪನ್ ಮಾಡಿದ್ದೀವಿ ಗೈಸ್, ಬಟ್ ಓಪನ್ ಅಂತೂ ಮಾಡಿದ್ದೀವಿ. ಅಂದರೆ ಶಾಪಲ್ಲಿ ಸ್ವಲ್ಪ ನೋಡಬೇಕಲ್ವ, ಸುಮ್ಮನೆ ಬ್ಲೈಂಡ್ ಆಗೂ ಹಾಕೊಟ್ರು ಅಂತ ತೊಗೊಂಡು ಬರೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಓಪನ್ ಮಾಡಿ ಮೇನ್ ಅಷ್ಟೇ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇದು ನಿಮ್ಗೆ ಗೊತ್ತು, ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಇದೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಇದೇ ಗೈಸ್ ನಮ್ಮ ಮೇನು ಬ್ಯಾಟ್ರಿ ಕಂಪಾನೆಂಟ್. ನೋಡಿ ಈಗ ಬರುತ್ತೆ. ನೋಡ್ರಿ 3 ಬ್ಯಾಟ್ರಿ 1950 mAh ಬ್ಯಾಟ್ರಿ ಕೊಟ್ಟವ್ರೆ ಒಂದೊಂದು. ಸೊ ಆ್ಯಂಡ್ 4 ಅವರ್ಸ್ 12 ಅವರ್ಸ್ ಬ್ಯಾಟ್ರಿ ಚೆನ್ನಾಗಿದೆ. ಆ್ಯಂಡ್ ಗೈಸ್ ಇದನ್ನು ನಾವು ಪವರ್ ಬ್ಯಾಂಕ್ ಥರ ಯೂಸ್ ಮಾಡ್ಕೊಬೋದು. ಅದನ್ನೆಲ್ಲ ನೆಕ್ಸ್ಟ್ ನೋಡೋಣ, ಮುಂದೆ ರಿವ್ಯೂ ವೀಡಿಯೋಲಿ ಕೊಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಮೆಮೊರಿ ಕಾರ್ಡು ಅಂದರೆ SD ಕಾರ್ಡ್ನ ನಾವು ಇಲ್ಲಿ 3ನ್ನ ಕ್ಯಾರಿ ಮಾಡ್ಬೋದು ಇದರಲ್ಲೇ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ SD ಕಾರ್ಡ್ ಮೊದಲೇ ಗೊತ್ತು ಇಷ್ಟಿಷ್ಟೇ ಇರುತ್ತೆ, ಎಲ್ಲೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ಹಾಕೊಂಬಿಟ್ರೆ ಈಸಿ 3 SD ಕಾರ್ಡ್ ಇದರಲ್ಲೇ ಸ್ಟೋರೇಜ್ ಥರ ಕೊಟ್ಟಿದ್ದಾರೆ. ಸೊ ಇದು ಬ್ಯಾಟ್ರಿದಾಯಿತು. ಆ್ಯಂಡ್ ಇದು ನೋಡಿ ಅದ್ರದ್ದು ಮೌಂಟೇ ಅಂಟ್ಕೊಂಡ್ಬಿಟ್ಟೈತೆ. ಆ್ಯಂಡ್ ಗೈಸ್ ಇದರಲ್ಲಿ ಅಡ್ವೆಂಚರ್ ಕಾಂಬೋಲಿ 2 ಮೌಂಟ್ ಕೊಡ್ತಾರೆ. ಇದು ಬರೀ ಸ್ಟ್ಯಾಂಡರ್ಡ್ ಅಂತಲೂ ಬರುತ್ತೆ. ಸೊ ಅದರಲ್ಲಿ ಒಂದೇ ಒಂದು ಮೌಂಟ್ ಮಾತ್ರ ಬರುತ್ತೆ. ಆ್ಯಂಡ್ ಇದು ನೋಡಿ ಇಲ್ಲಿ ಆಸ್ಮೋ ಅಂತ ಮೆನ್ಷನ್ ಆಗೈತೆ. ಮೌಂಟ್ ಇದು ಮ್ಯಾಗ್ನೆಟಿಕ್ ಮೌಂಟು. ಸೊ ಇವೆಲ್ಲ ತೆಗೆದುಬಿಡ್ತೀವಿ, ಇನ್ನೇನು ತೆಗೆದು ಹಾಕಿ ಎಲ್ಲ ತೋರಿಸ್ಬಿಡೋದು ಇವತ್ತು. ಆ್ಯಂಡ್ ಇದೂ ಅಷ್ಟೇ. ಆ್ಯಂಡ್ ಸೇಮ್ ಡಿಫ್ರೆನ್ಸ್ ಏನಿಲ್ಲ.
ಮ್ಯಾಗ್ನೆಟಿಕ್ ಮೌಂಟು 2 ಬರುತ್ತೆ ಇದಕ್ಕೆ. ಆ್ಯಂಡ್ ಇದು ಗಾಯ್ಸ್ ಇದು ನಟ್ಟು ಬೋಲ್ಟ್ ಸ್ಕ್ರೂಗಳು ಗೊತ್ತಲ್ಲ, ಕ್ಲ್ಯಾಂಪ್ಗಳಿಗೆಲ್ಲ ಸ್ಕ್ರೂಯಿಂಗ್ ಮಾಡ್ಕೊಬೋದು. 2 ಕೊಡ್ತಾರೆ ಅವರು. ಆ್ಯಂಡ್ ಇನ್ನೊಂದು ಬಂದು ಹಾಂ ಇದರಲ್ಲಿ 2 ಇದೆ ಗೈಸ್. ಇದು ಗೊತ್ತಲ್ಲ, ಕಾರ್ಗೆ ಬೈಕ್ಗೆ ಹೆಲ್ಮೆಟ್ಗೆ ಮಾಡ್ಬೋದು ಏನೋ ಗೊತ್ತಿಲ್ಲ. ಕಾರ್ಗೆ ಬೈಕ್ಗೆಲ್ಲ ಆರಾಮಾಗಿ ಮಾಡ್ಬೋದು. 3mm ಸ್ಟಿಕ್ಕರ್ ಐತೆ, ಮೌಂಟ್ ಮಾಡ್ಕೊಬೋದು, ಸ್ಟಿಕ್ ಮಾಡ್ಕೊಬೋದು. ಆ್ಯಂಡ್ ಇದು ಕೊಟ್ಟಿದ್ದಾರೆ ಗೈಸ್. ಇದೇನಂದರೆ ಇಲ್ಲಿ ನೀವು ಇದನ್ನು ಪೀಲ್ ಮಾಡಿಬಿಟ್ಟು ಇದನ್ನು ಪೀಲ್ ಮಾಡಿ ಈ ಥರ ನಿಮ್ಮದು ಆ್ಯಕ್ಚುಲಿ ನಿಮ್ಮ ಹತ್ರ ಇವಾಗ ಆಲ್ರೆಡಿ ಇತ್ತು ಈ ಥರ ಮೌಂಟ್ಗಳು, ಅಂದರೆ ಇಲ್ಲಿ ಗಂಟ್ಸ್ಕೊಂಬಿಟ್ರೆ ಹೀಗೆ ಲಾಕ್ ಮಾಡ್ತೀರಾ. ಸೊ ಅವಾಗ ಇಲ್ಲಿ ಅದು ಹಿಂಗೆ ಮುಂದಕ್ಕೆ ಬಾಗಲ್ಲ ಆ್ಯಂಡ್ ಸ್ಕಿಡ್ ಆಗಲ್ಲ ಅನ್ನೋ ಥರ ಟೈಟಾಗಿ ಹೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ಅವರು ಇದನ್ನು ಕೊಡೋದು. ಸೊ ಇಲ್ಲಿಗೆ ಸ್ಟಿಕ್ ಮಾಡ್ಕೊಳ್ಳೋಕೆ ಸೈಡಲ್ಲಿ ಸ್ಟಿಕ್ ಆಗುತ್ತೆ. ಸದ್ಯ ನಂಗೆ ಯೂಸ್ ಇಲ್ಲ, ಮಾಡೋದು ಬೇಕಾದ್ರೆ ತೋರಿಸೋಣ. ವಾಷರ್ ಥರ, ಎಸ್ ಕರೆಕ್ಟ್, ವಾಷರ್. ಆ್ಯಂಡ್ ಇವೆಲ್ಲ ತೆಗೆದ್ರೆ ಗಾಯ್ಸ್ ಈ ಗಲೀಜ್ ಮಧ್ಯದಲ್ಲಿ ನೋಡ್ರಿ, ಸ್ಟಿಕ್ಕರು, ಮ್ಯಾನ್ಯುವಲು ಎಲ್ಲ ಕೊಟ್ಟವ್ರು. ಇದನ್ನೇನು ಓಪನ್ ಏನು ಮಾಡಲ್ಲ, ಇದಷ್ಟೇ, ಇದು ಹಿಂಗೆ ಇರುತ್ತೆ. ಇವಾಗ ಫೈನಲಿ ಎಲ್ಲ ತೆಗಿಯೋಣ. ಇದು ನಮ್ಮ ಕ್ಯಾಮರಾ. ನಾವು ಆಡಿ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ದೀವಿ ಗೈಸ್. ಇದು ನಿಮಗೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇರಲಿ ಅಂತ. DJI ಆ್ಯಕ್ಷನ್ 6 ಇದರಲ್ಲಿ ಫ್ರಂಟ್ ವ್ಯೂ ನೋಡಿ ಗೈಸ್, ನೀವು 155 ಡಿಗ್ರಿವರೆಗೂ ನಿಮಗೆ ಇದು ಕಾಣಿಸುತ್ತೆ FOV, ಓಕೆನಾ. ಆ್ಯಂಡ್ ಇದರಲ್ಲಿ ನೋಡ್ಬೋದು, ಇಲ್ಲಿ 1/1.1 ಸ್ಕ್ವೇರ್ ಸೆನ್ಸರ್ ಇರೋದು. ಆ್ಯಂಡ್ ಅಪಾರ್ಚರ್ ಕೂಡ 2 ಇಂದ 4ವರೆಗೂ ನಾವು ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡ್ಕೊಬೋದು. ಮುಂದೆನೂ ಟಚ್ ಸ್ಕ್ರೀನ್, ಹಿಂದೆನೂ ಟಚ್ ಸ್ಕ್ರೀನ್. ಆ್ಯಂಡ್ ಇದು ಏನಂತಾರೆ, ಲೆನ್ಸು ದೊಡ್ಡದಾಗಿದೆ. ಏನಕ್ಕೆ ಅಂದರೆ ಇದ್ರದ್ದು ಸೆನ್ಸರ್ ಕೂಡ ದೊಡ್ಡದಾಗಿರೋದ್ರಿಂದ ಲೆನ್ಸ್ ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಮ್ಯಾಗ್ನೆಟಿಕ್ ಮೌಂಟು. ಸೊ ನೋಡಿ ಗೈಸ್, ಇಷ್ಟೇ ಫಿಕ್ಸ್. ಇನ್ನು ಫಿಕ್ಸ್ ಆಗಿಲ್ಲ, ಸರಿ ನೋಡ್ಕೊಬೇಕು ನೀವು. ಈಗ ನಾನು ಮಾಡ್ದಂಗೆ ಮಾಡಿಬಿಡ್ರಿ. ಫುಲ್ಲು ಇಲ್ಲಿ 2 ಲಾಕ್ ಆಗಬೇಕು, ಇವೆರಡೂ ಹೀಗೆ ಲಾಕ್ ಆಗೈತೆ ಅಂದರೆ ಫಿಕ್ಸ್, ಪಕ್ಕಾ ಲಾಕು ಗೈಸ್. ಆಮೇಲೆ ಹಿಂಗೆ ಎಳಿಯೋದಷ್ಟೇನೆ. ಗೈಸ್ ಇದು ಇನ್ನೊಂದು ಏನು ಪ್ಲಸ್ ಪಾಯಿಂಟು ಅಂದರೆ, ಆ್ಯಕ್ಷನ್ 4 ಮತ್ತು 5 Pro ಅಲ್ಲೆಲ್ಲ ಹಿಂಗೆ ಉಲ್ಟಾ ಹಾಕೋಕ್ಕಾಗ್ತಿರ್ಲಿಲ್ಲ ನೀವು ಇದನ್ನ ಈ ನೇಮ್ ಏನಿದೆ ಅದನ್ನ ಮಾತ್ರ ಫ್ರಂಟಿಗೆ ಮಾತ್ರ ಹಾಕ್ಬೇಕಿತ್ತು. ಆ್ಯಂಡ್ 6ಗೆ ಏನು ಮಾಡ್ಬಿಟ್ಟವ್ರೆ ಅಂದರೆ ಅವರು ಫ್ರಂಟ್ ಆದರೂ ಹಾಕೊಬೋದು, ರಿವರ್ಸ್ ಆದರೂ ಹಾಕೊಬೋದು, ಹೇಗಾದರೂ ಹಾಕೊಬೋದು. ಓಕೆ, ಇದಾಯಿತು. ಆ್ಯಂಡ್ ನೆಕ್ಸ್ಟು ಇಲ್ಲೇನು ಬರುತ್ತೆ ಅಂತ ತೋರಿಸ್ಲಾ, ಬೇಡ, ಫಸ್ಟ್ ಇಲ್ಲಿ ತೋರಿಸ್ತೀನಿ ಗೈಸ್. ಇದು ಬಂದು ಆನ್ ಆ್ಯಂಡ್ ಆಫ್ ಬಟನ್ನು, ಇದು ಕ್ಯಾಪ್ಚರ್ ಬಟನ್ನು. ಆ್ಯಂಡ್ ಇಲ್ಲಿ ನಮ್ಮ ಸಿಪಿನ್ ಚಾರ್ಜರು, ಅಥವಾ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಬೋದು ಮೀಡಿಯಾನ. ಆ್ಯಂಡ್ ಇದಕ್ಕೆ ಏನು ಪ್ಲಸ್ ಪಾಯಿಂಟ್ ಅಂದರೆ, ಇಲ್ಲಿ ಏನು ಕೊಟ್ಟವ್ರೆ ಅಂದರೆ ಹೊಸ್ದಾಗಿ ಇದು ಮಾಡಿರೋದು ಆ್ಯಕ್ಚುಲಿ 6ಗೆ. ಇದು ಮುಂಚೆ ಹಿಂಗೆ ಡೈರೆಕ್ಟಾಗಿ 5 ಮತ್ತು 4ಅಲ್ಲೆಲ್ಲ 5 Pro ಮತ್ತು 4ಅಲ್ಲೆಲ್ಲ ಡೈರೆಕ್ಟಾಗಿ ಹಿಂಗೆ ಎಳೆಯೋ ಥರ ಇತ್ತು. ಇದರಲ್ಲಿ ಹಿಂಗೆ ಎಳ್ದು ಇಲ್ಲಿ ಎಲ್ಲೋ ಥರ ಇದೆ. ಸೊ ಇನ್ನೊಂದು ಇದು ನೋಡ್ಕೊಬೇಕು, ರೆಡ್ ಇತ್ತು ಅಂದರೆ ಲಾಕ್ ಆಗಿಲ್ಲ. ಇದು ಹಿಂಗೆ ರೆಡ್ಡು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ಲಾಕ್ ಆಗೈತೆ ಆ್ಯಂಡ್ ವಾಟರ್ ಪ್ರೂಫ್ ಅಂತ ಅರ್ಥ. ಈ ಕಡೆನೂ ಸೇಮ್ ಅದೇ ಥರ ಹಿಂಗೆ ಎಳ್ದು ಮೇಲೆ ಕೆಳಿಬೇಕು. ಆ್ಯಂಡ್ ಇದು ನಮ್ಮ ಬ್ಯಾಟ್ರಿ ಮತ್ತು SD ಕಾರ್ಡ್ ಕಂಪೋನೆಂಟು. SD ಕಾರ್ಡ್ ಎಲ್ಲ ನಾನು ಆಮೇಲೆ ಹಾಕ್ತೀನಿ. ಇವಾಗ ಬ್ಯಾಟ್ರಿ ಹಾಕಿ ಆನ್ ಮಾಡೋಣ. ಸೊ SDಗೆ ಹೀಗೆ ಬ್ಯಾಟ್ರಿನ ತೆಗಿಯೋದು, ಇದನ್ನು ಕ್ಲೋಸ್ ಮಾಡೋದು, ಇಡೋದು. ಆ್ಯಂಡ್ ಇನ್ಸರ್ಟ್, ಪ್ರೆಸ್, ಆ್ಯಂಡ್ ಲಾಕ್. ನೋಡಿ ಅದು ರೆಡ್ ಕಾಣಿಸ್ತಾ ಇಲ್ಲ, ಲಾಕ್ ಆಗಿದೆ ಇದು ಇವಾಗ. ಸೊ ಆನ್ ಮಾಡೋಣ. ಆಗಲೇ ನಾವೆಲ್ಲ ಕನೆಕ್ಟ್ ಮಾಡಿದ್ದೀವಿ. ಸಿಂಗಲ್ ಕ್ಲಿಕ್, ನೀವು ನೋಡಿ ಸಿಂಗಲ್ ಕ್ಲಿಕ್ ಅದು ಆನ್ ಆಗಿಬಿಡುತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ. ಆಫ್ ಆಯಿತು ನೋಡಿ, ಇದೆಲ್ಲ ಏನು ಆನ್ ಆಗಲ್ಲ. ಈಗ ಸರಿ ಸುಮ್ಮನೆ ಇಟ್ಕೊಳ್ಳೋಣ ಹೋಗಲಿ. ಜಸ್ಟ್ ಸಿಂಗಲ್ ನೋಡಿ, ಇಷ್ಟೇ 1 ಸೆಕೆಂಡಲ್ಲಿ ಆನ್ ಆಗಿಬಿಡುತ್ತೆ ಗೈಸ್. ಇದು ಕ್ಲಾರಿಟಿ ನೋಡಿ,
ಸೊ ಇದರಲ್ಲಿ ಜಾಸ್ತಿ ಕ್ಲಾರಿಟಿ ಇದೆ ಗೈಸ್. ಆಸ್ಮೋ 6 ಅದೊಂದು ತೊಗೊಂಡಿರೋದು. ಆಮೇಲೆ ಸ್ಲೋ ಮೋಷನ್ ವಿಡಿಯೋ, ಆಮೇಲೆ ನಾವೇನು ಮೋಟೋ ವ್ಲಾಗಿಂಗ್ ಮಾಡ್ತೀವಿ ಅದೆಲ್ಲ ಆ್ಯಕ್ಷನ್ ಇರುತ್ತಲ್ವಾ, ಸೊ ಅದಕ್ಕೆ ಇದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿರೋದು. ಸೊ ಅದೆಲ್ಲ ಸಾಫ್ಟಾಗಿ ತುಂಬ ಕ್ಲಿಯಾರಿಟಿಯಾಗಿ ವಿಡಿಯೋ ಬರುತ್ತೆ ಅಂತ. ಆ್ಯಂಡ್ ಇದಕ್ಕೆಲ್ಲ ನಾವು ಟೆಂಪರ್ಡ್ ಗ್ಲಾಸ್ನ ಹಾಕ್ಸ್ಕೊಂಡ್ ಬಂದಿದ್ದೀವಿ ಆಲ್ರೆಡಿ. ಇಲ್ಲಿ ನೋಡಿ ನೋಡ್ಬೋದು ನೀವು ಆ್ಯಕ್ಚುಲಿ ನಮ್ಮ ಅಲ್ಲೇನೆ ಶಾಪಲ್ಲೇನೆ ಇಲ್ಲಿ ಫ್ರಂಟ್ ಇದು ಹಿಂದೆ ಇಲ್ಲಿ ಇಲ್ಲಿ ಎಲ್ಲ ಟೆಂಪರ್ ಗ್ಲಾಸು ಹಾಕ್ಸ್ಕೊಂಬಂದಿದ್ದೀವಿ ಗೈಸ್. ಇದು ಅಷ್ಟೇ ಟಚ್ ಸ್ಕ್ರೀನು, ಟಚ್ ಸ್ಕ್ರೀನ್ ನೋಡಿ ಇಲ್ಲಿ ಟಚ್ ಸ್ಕ್ರೀನ್ ಇದೆ ಆ್ಯಕ್ಚುಲಿ. ಇನ್ನು ಇದ್ರಲ್ಲಿ ಏನು ರೆಕಾರ್ಡಿಂಗ್ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ಇದು ಹಾಕಿ ತೊಗೊಂಬಂದಿರೋದಷ್ಟೇನೇನು. ಆ್ಯಂಡ್ ಇದಾಗ ಗೈಸ್ ಏನೇನು ಬರುತ್ತೆ ಅಂದರೆ ಸುಮ್ಮನೆ ಇದನ್ನು ಟೆಕ್ ಚಾನಲ್ ಅಲ್ಲ, ಬಟ್ ನೀವೇ ಸುಮ್ಮನೆ ನೋಡ್ಕೊಂಬಿಡಿ. 4K 8K 16:9 ವರ್ಗೂ ಮಾಡ್ಬೋದು ನಾವು ಇದನ್ನು. 8K 16:9 ವರ್ಗೂ ಮಾಡ್ಬೋದು. ಆ್ಯಂಡ್ ಇದೇ ಗೈಸ್ ನಾನು ಹೇಳಿದ್ದು 4K 8K. ಹಾಂ. ಸೊ ಗೈಸ್ ಇದರಲ್ಲಿ ಏನೇನು ಬರುತ್ತೆ ಅನ್ನೋದೆಲ್ಲ ನಾವು ಇನ್ನೂ ಎಕ್ಸಾಕ್ಟಾಗಿ ನೋಡಿಲ್ಲ. ಜಸ್ಟ್ ಇದೊಂದು ರಿವ್ಯೂ ವಿಡಿಯೋ ಅಷ್ಟೇನೆ. ಯಾಕಂತಂದ್ರೆ ರಿವ್ಯೂ ಅಲ್ಲ, ಅನ್ಬಾಕ್ಸಿಂಗ್ ವಿಡಿಯೋ ಅಷ್ಟೇನೆ ಇದು. ಯಾಕಂದರೆ ಇದು ನಮ್ಮದು ಫಸ್ಟು ಆ್ಯಕ್ಷನ್ ಕ್ಯಾಮ್ರಾ. ನಮ್ಮ ಹತ್ರ ಇದಕ್ಕೂ ಮುಂಚೆ ಯಾವುದೂ ಇಲ್ಲ, ನಾವು ನಾರ್ಮಲ್ ಮೊಬೈಲಲ್ಲೇ ಮಾಡ್ತಾ ಇದ್ದಿದ್ದು. ಸೊ ನಾವು ಫಸ್ಟ್ ಇದು ತೊಗೊಂಡ್ರೆ ಸ್ವಲ್ಪ ನಾವು ಇದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಬೇಕು, ಹೆಂಗೆ ಆಪ್ರೇಟ್ ಮಾಡೋದು ಅಂತೆಲ್ಲ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಲ್ವಾ. ಎಕ್ಸ್ಪ್ಲೋರ್ ಮಾಡಬೇಕು ನಾವಿನ್ನ. ಎಸ್. ಹಂಗಾಗಿ ಇವನ್ನ ನನಗೆ ಇದರಲ್ಲಿ ಏನು ಖುಷಿ ಅಂದರೆ ಒಂದೇ ಬಟನಲ್ಲಿ ಪಟ್ ಅಂತ ಆನ್ ಆಗ್ತಿದೆ ಗೈಸ್, ಅದೇ ಖುಷಿ. ಆ್ಯಂಡ್ ಝೂಮ್ ಎಲ್ಲ ಇದೆ. ಇದೆಲ್ಲ ನಾನು ರಿವ್ಯೂ ವಿಡಿಯೋ ಇನ್ನೊಂದು ಕೊಡ್ತೀನಿ. ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ, ಯಾಕಂದರೆ ನನಗೂ ಅಷ್ಟು ಐಡಿಯಾ ಇಲ್ಲ, ನಾನು ನೋಡಬೇಕು. ಸೊ ಇದು ನಮ್ಮ ಲಾಂಗ್ ಪ್ರೆಸ್ ಮಾಡಿ. ಅಂದರೆ ಗೈಸ್ ನೆಕ್ಸ್ಟ್ ಏನಾದರೂ ನಿಮಗೆ ಹೆಂಗೆ ಆಪ್ರೇಟ್ ಮಾಡೋದು ಏನು ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾವು ತಿಳ್ಕೊಂಡು ನಿಮಗೂ ಹೇಗೆ ಮಾಡೋದು ಹೆಂಗೆ ಮಾಡೋದು ಅಂತ ನಾವು ತಿಳ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಆ್ಯಂಡ್ ಗೈಸ್ ಇವಾಗ ಏನಿಲ್ಲ, ಇನ್ನೂ ನಾನು ಅದನ್ನು ಫುಲ್ ನೋಡೇ ಇಲ್ಲ. ಶಾಪಲ್ಲಿ ಕನೆಕ್ಟ್ ಮಾಡಿದ್ವಿ, ಕನೆಕ್ಟ್ ಮಾಡಿ ಮನೆಗೆ ತಂದು ಇವಾಗ ಇಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಆದಮೇಲೆ ನೆಕ್ಸ್ಟ್ ಇನ್ನೇನು ಕೆಲಸ ಅಂದರೆ ಇದೆಲ್ಲ ಗೊತ್ತಲ್ಲ, ಫುಲ್ಲು ಚಿಂದಿ ಚಿತ್ರಾನ ತಿಳ್ಕೊಬೇಕು. ಇವಾಗ ಕೂತ್ಕೊಂಡು ಓಪನ್ ಮಾಡಿ ಎಲ್ಲ ಕ್ಲೀನಾಗಿ, ಅಂದರೆ ಇದೆಲ್ಲ ಬಿಚ್ಚಿ ಅಂತಲ್ಲ ಹಾಗೆ. ಸೊ ಇವಾಗ ಇದಿಷ್ಟಿದೆ ಗೈಸ್ ಇದರಲ್ಲಿ. ಇದು ಬಂಡಲ್ ಅಂತ ಒಂದು ತರಿರೋ ನಿಮಿಷ, ಇದೆಲ್ಲ ಆಮೇಲೆ ತೋರಿಸ್ತೀನಿ ಏನೇನು ಬರುತ್ತೆ ಅನ್ನೋದು. ಸುಮ್ಮನೆ ಒಂದು ಗೈಸ್ ಇಷ್ಟಿರುತ್ತೆ ಗೈಸ್. ಇದೇನಂತಾರೆ ಇದು ಅಡ್ವೆಂಚರ್ ಕಾಂಬೋಲಿ ಇಷ್ಟಿರುತ್ತೆ ನಮ್ಗೆ. ಆ್ಯಕ್ಚುಲಿ ಅಡ್ವೆಂಚರ್ ಕಾಂಬೋ ಅಂದರೆ ಇದೇನು 2 ಬ್ಯಾಟ್ರಿ ಎಕ್ಸ್ಟ್ರಾ ಬರೋದಲ್ಲ ಅದೇನೇನೆ. ಸೊ ನಮಗೆ ಬ್ಯಾಟ್ರಿ ಬೇಕೇ ಬೇಕು, ಆ್ಯಂಡ್ ಇದು ಬೇಕು ಮೇಯ್ನ್ ಬ್ಯಾಟ್ರಿ. ಏನಕ್ಕಂದರೆ ಆಚೆ ಬ್ಯಾಟ್ರಿ ತೊಗೊಳೋಕ್ಕಿಂತ ಒಂದೇ ಸರಿ ತೊಗೊಳ್ಳೋದೇ ಬೆಸ್ಟು ಅಂದ್ಬಿಟ್ಟು ಅಡ್ವೆಂಚರ್ ಕಾಂಬೋನೇ ಬೇಕು ಅಂದ್ಬಿಟ್ಟು ಹುಡುಕಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ತೊಗೊಂಡಿದ್ದು. ಸೊ ಸಿಕ್ಕಿದೆ ನಮ್ಗೆ ಇವಾಗ. ಆ್ಯಂಡ್ ಇವಾಗ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ನಮ್ಮ ಮೈಕ್. ಆ್ಯಂಡ್ ಗೈಸ್ ಇದು ನಾವು ಆ್ಯಕ್ಚುಲಿ ತೊಗೊಂಡಿರೋದು ಏನಕ್ಕೆ, ಮೈಕ್ ಎಲ್ಲ ನಮ್ಮ ಹತ್ರ ಆಡಿ ಮುಂಚೆನೇ ಐತೆ, ಬಟ್ ಈ ಮೈಕ್ನೆಲ್ಲ ಇದಕ್ಕೆ DJ ಇದೆ ಏನಕ್ಕೆ ತೊಗೊಂಡಿರೋದು ಅಂದರೆ ಗೈಸ್, ಮೈಕ್ಗೆ ಕ್ಯಾಮ್ರಾನ ನಾವು ಇದು ಏನಂತಾರೆ ಇದು ಟ್ರಾನ್ಸ್ಮಿಟರ್ ರಿಸೀವರ್ ಇಲ್ದಂಗೆನೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು ಇದಕ್ಕೆ. ಸೊ ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಇವಾಗ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋ ಬರೀ ನಮ್ಮ ಇದ್ರದ್ದಾಗಿರುತ್ತೆ. ಆ್ಯಂಡ್ ಗೈಸ್ ನೋಡಿದ್ರಲ್ಲ ನಮ್ಮದು ಆಸ್ಮೋ ತೊಗೊಂಡಿರೋದು. ಸೊ ಇದು ಬರ್ಡೇ ಗಿಫ್ಟ್. ಸೊ ಇದು ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಇದಕ್ಕೆ ಸಪ್ರೇಟ್ ಆಕ್ಸೆಸರೀಸ್ ಏನು ತೊಗೊಂಡಿದ್ದೀವಿ, ಆಮೇಲೆ ಮೈಕ್ ತೋರಿಸಿದ್ವಲ್ಲ, ಮೈಕ್ ಏನು ತೊಗೊಂಡಿದ್ದೀವಿ ಅಂತ ಅದ್ರದ್ದು ವಿಡಿಯೋ ಮಾಡಾಕ್ತೀವಿ. ಸೊ ಒಂದೇ ಫುಲ್ ವಿಡಿಯೋ ಆಗಿಬಿಡುತ್ತೆ. ಸೊ ಇದ್ರದ್ದು ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಸೊ ಕಮೆಂಟ್ ಮಾಡಿ ಗೈಸ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಹಾಕಿ. ಸೊ ನಾವು ಇದ್ರ ಬಗ್ಗೆ ನೆಕ್ಸ್ಟ್ ತಿಳ್ಕೊಂಡು ಇದ್ರ ಬಗ್ಗೆನೂ ವಿಡಿಯೋ ಹಾಕ್ತೀವಿ, ಹೆಂಗೆ ಆಪ್ರೇಟ್ ಮಾಡೋದು ಏನು ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಆಸ್ಮೋ ತೊಗೊಂಡಿದ್ದೀವಿ, ಇನ್ನು ಕ್ಲಾರಿಟಿ ವೀಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.